ಕೆ ಶಿವಕುಮಾರ್ ಮತ್ತು ರಾಜಣ್ಣ ನಡುವೆ ನೇರ ಕದನ ಇರ್ತದೆ. ಅದ್ರ ಬಗ್ಗೆ ನಾನು ಏನು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಯಾವ ಹಣಿನೂ ಇಲ್ಲ, ಯಾವ ಟ್ರ್ಯಾಪ್ನೂ ಇಲ್ಲ. ಅವರಿಗಾಗಲೇ ಪರಮೇಶ್ವರ್ ಸರ್ಗೆ ದೂರನ್ನು ಕೊಟ್ಟಿದ್ದಾರೆ. ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸದನದಲ್ಲಿ ಮಾತಾಡಿದ್ದಾರೆ ಅಂತಂದರೆ ಜವಾಬ್ದಾರಿಯಿಂದ ಮಾತಾಡಿದ್ದಾರೆ. ಅದೇನು ಸತ್ಯಾಸತ್ಯತೆ ಇದೆಯೋ ಅದು ಹೊರಗೆ ಬರಲಿ, ಆಮೇಲೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ. ಮೇಡಮ್, ಯತ್ನಾಳ್ ಉಚ್ಚಾಟನೆಗೆ ಸಂಬಂಧಪಟ್ಟಂಗೆ ಏಪ್ರಿಲ್ 13ರಂದು ಬೃಹತ್ ಹೋರಾಟಕ್ಕೆ ಬೆಳಗಾವಿಯಲ್ಲಿ ಬಚ್ಚನ್ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಈ ರಾಜಕೀಯ ವಿಚಾರದಲ್ಲಿ ಶ್ರೀಗಳ ತಲೆ ಹಾಕೋದು ಎಷ್ಟು ಸರಿ ಅಂತ ನೋಡಿ. ನಾನು ಸ್ತ್ರೀಗಳ ಬಗ್ಗೆ ಒಂದು ಮಾತನ್ನೇ ಹೇಳಬೇಕಂದ್ರೆ, ಮೊನ್ನೆ ಅವರು ಪ್ರೆಸ್ ಮೀಟನ್ನು ನಾನು ನೋಡಿದೆ, ಅವ್ರು ಮಾತಾಡೋದನ್ನ ನಾನು ಕೇಳಿದೆ. ಸುಮಾರು 80% BJPಯಲ್ಲಿ ಪಂಚಮಸಾಲಿಗಳಂತ ಮಾತಾಡಿದ್ರು. ಅದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ, ನಮ್ಮೆಲ್ಲರ ಮನಸ್ಸಿಗೆ ಬಹಳ ನೋವಾಗಿದೆ. ಯಾಕಂದರೆ ಪಂಚಮಸಾಲಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ನಾವು ಭಾಗವಹಿಸಿದ್ವಿ. ಬಹಳಷ್ಟು ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರ ಆರಿಸಿ ಬರಲಿಕ್ಕೆ, ಬೇರೆಯವರು ಆರಿಸಿ ಬರಲಿಕ್ಕೆ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಳಗಾಂದಲ್ಲೇ ಏನು 3 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದ್ದಾವೆ. 3 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು 2ರಲ್ಲಿ ಗೆದ್ದು ಬರಲಿಕ್ಕೆ ಲಿಂಗಾಯತರು ಮತ್ತು ಪಂಚಮಸಾಲಿಗಳು ಕಾರಣ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಶ್ರೀಗಳೇನು ಮಾತಾಡಿದ್ರಲ್ಲ 80% BJP ಅಂತ, ಅದು ಯಾಕೋ ಎಲ್ಲೋ ನನ್ನ ಮನಸ್ಸಿಗೆ ನೋವಾಗಿದೆ. ಶ್ರೀಗಳು ಈ ರೀತಿ ಮಾತನಾಡಬಾರ್ದಾಗಿತ್ತು. ಇನ್ನು ಯಾಕಂದರೆ ಇಡೀ ಪಂಚಮಸಾಲಿಗಳನ್ನು ಏನು ನಾವು ಅವ್ರಿಗೇನು ಯತ್ನಾಳ್ ಅವ್ರಿಗೇನು ನಾವು ಬರೆದು ಕೊಟ್ಟಿಲ್ಲ. ಅದು ಅವ್ರ ವೈಯಕ್ತಿಕ ವಿಚಾರ ಆಗುತ್ತೆ. ಅವಾಗ ಏನ್ರಿ, ನಾನು ಕಾಂಗ್ರೆಸ್ ಪಕ್ಷದವಳು, ಅವ್ರು BJP ಪಕ್ಷದವರು, ಎಲ್ಲಾದ್ರೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸಮಾಜ ಬೇರೆ, ಪಕ್ಷ ಬೇರೆ. ಪಕ್ಷದ ಆಂತರಿಕ ವಿಚಾರದಲ್ಲಿ ಈ ಸ್ವಾಮೀಜಿಗಳ ತಲೆ ಹಾಕೋದು ಎಷ್ಟು ಸರಿ ಅಂತ ನೋಡಿ. ಪಕ್ಷಗಳು ಸರ್ಕಾರಕ್ಕೆ ಯಾವಾಗಿದ್ರೂ ಮುಂಚೆಯಿಂದನೂ ಸ್ವಾಮೀಜಿಗಳಾಗಲಿ ಮಠಮಾನ್ಯರಾಗಲಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಡಬೇಕು. ಎಲ್ಲಾದರೂ ಏನಾದರೂ ತಪ್ಪಿದ್ರೆ ಇದನ್ನು ಮಾಡಿದ್ರೆ ಅದ್ರಿಗೆ ಎಲ್ಲ ಕಡೆ ಒಂದು ಇತಿಮಿತಿ ಅಂತ ಇರಬೇಕು. ಅದು ಅತಿ DK ಶಿವಕುಮಾರ್ ಮತ್ತು ರಾಜಣ್ಣ ನಡುವೆ ನೇರ ಕದನ ಇರ್ತದೆ. ಅದ್ರ ಬಗ್ಗೆ ನಾನು ಏನು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಯಾವ ಹಣಿನೂ ಇಲ್ಲ, ಯಾವ ಟ್ರ್ಯಾಪ್ನೂ ಇಲ್ಲ. ಅವರಿಗಾಗಲೇ ಪರಮೇಶ್ವರ್ ಸರ್ಗೆ ದೂರನ್ನು ಕೊಟ್ಟಿದ್ದಾರೆ. ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸದನದಲ್ಲಿ ಮಾತಾಡಿದ್ದಾರೆ ಅಂತಂದರೆ ಜವಾಬ್ದಾರಿಯಿಂದ ಮಾತಾಡಿದ್ದಾರೆ. ಅದೇನು ಸತ್ಯಾಸತ್ಯತೆ ಇದೆಯೋ ಅದು ಹೊರಗೆ ಬರಲಿ, ಆಮೇಲೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ. ಮೇಡಮ್, ಯತ್ನಾಳ್ ಉಚ್ಚಾಟನೆಗೆ ಸಂಬಂಧಪಟ್ಟಂಗೆ ಏಪ್ರಿಲ್ 13ರಂದು ಬೃಹತ್ ಹೋರಾಟಕ್ಕೆ ಬೆಳಗಾವಿಯಲ್ಲಿ ಬಚ್ಚನ್ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಈ ರಾಜಕೀಯ ವಿಚಾರದಲ್ಲಿ ಶ್ರೀಗಳ ತಲೆ ಹಾಕೋದು ಎಷ್ಟು ಸರಿ ಅಂತ ನೋಡಿ. ನಾನು ಸ್ತ್ರೀಗಳ ಬಗ್ಗೆ ಒಂದು ಮಾತನ್ನೇ ಹೇಳಬೇಕಂದ್ರೆ, ಮೊನ್ನೆ ಅವರು ಪ್ರೆಸ್ ಮೀಟನ್ನು ನಾನು ನೋಡಿದೆ, ಅವ್ರು ಮಾತಾಡೋದನ್ನ ನಾನು ಕೇಳಿದೆ. ಸುಮಾರು 80% BJPಯಲ್ಲಿ ಪಂಚಮಸಾಲಿಗಳಂತ ಮಾತಾಡಿದ್ರು. ಅದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ, ನಮ್ಮೆಲ್ಲರ ಮನಸ್ಸಿಗೆ ಬಹಳ ನೋವಾಗಿದೆ. ಯಾಕಂದರೆ ಪಂಚಮಸಾಲಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ನಾವು ಭಾಗವಹಿಸಿದ್ವಿ. ಬಹಳಷ್ಟು ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರ ಆರಿಸಿ ಬರಲಿಕ್ಕೆ, ಬೇರೆಯವರು ಆರಿಸಿ ಬರಲಿಕ್ಕೆ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಳಗಾಂದಲ್ಲೇ ಏನು 3 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದ್ದಾವೆ. 3 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು 2ರಲ್ಲಿ ಗೆದ್ದು ಬರಲಿಕ್ಕೆ ಲಿಂಗಾಯತರು ಮತ್ತು ಪಂಚಮಸಾಲಿಗಳು ಕಾರಣ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಶ್ರೀಗಳೇನು ಮಾತಾಡಿದ್ರಲ್ಲ 80% BJP ಅಂತ, ಅದು ಯಾಕೋ ಎಲ್ಲೋ ನನ್ನ ಮನಸ್ಸಿಗೆ ನೋವಾಗಿದೆ. ಶ್ರೀಗಳು ಈ ರೀತಿ ಮಾತನಾಡಬಾರ್ದಾಗಿತ್ತು. ಇನ್ನು ಯಾಕಂದರೆ ಇಡೀ ಪಂಚಮಸಾಲಿಗಳನ್ನು ಏನು ನಾವು ಅವ್ರಿಗೇನು ಯತ್ನಾಳ್ ಅವ್ರಿಗೇನು ನಾವು ಬರೆದು ಕೊಟ್ಟಿಲ್ಲ. ಅದು ಅವ್ರ ವೈಯಕ್ತಿಕ ವಿಚಾರ ಆಗುತ್ತೆ. ಅವಾಗ ಏನ್ರಿ, ನಾನು ಕಾಂಗ್ರೆಸ್ ಪಕ್ಷದವಳು, ಅವ್ರು BJP ಪಕ್ಷದವರು, ಎಲ್ಲಾದ್ರೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸಮಾಜ ಬೇರೆ, ಪಕ್ಷ ಬೇರೆ. ಪಕ್ಷದ ಆಂತರಿಕ ವಿಚಾರದಲ್ಲಿ ಈ ಸ್ವಾಮೀಜಿಗಳ ತಲೆ ಹಾಕೋದು ಎಷ್ಟು ಸರಿ ಅಂತ ನೋಡಿ. ಪಕ್ಷಗಳು ಸರ್ಕಾರಕ್ಕೆ ಯಾವಾಗಿದ್ರೂ ಮುಂಚೆಯಿಂದನೂ ಸ್ವಾಮೀಜಿಗಳಾಗಲಿ ಮಠಮಾನ್ಯರಾಗಲಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಡಬೇಕು. ಎಲ್ಲಾದರೂ ಏನಾದರೂ ತಪ್ಪಿದ್ರೆ ಇದನ್ನು ಮಾಡಿದ್ರೆ ಅದ್ರಿಗೆ ಎಲ್ಲ ಕಡೆ ಒಂದು ಇತಿಮಿತಿ ಅಂತ ಇರಬೇಕು. ಅದು ಅತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.